ಕೃಷ್ಣಾವತಾರ ಆಯಿತು, ಎಲ್ಲ ಪ್ರಸನ್ನವಾಗಿದೆ, ಎಲ್ಲರೂ ಸಂತೋಷ ಸಂಭ್ರಮದಲ್ಲಿದ್ದಾರೆ. ಪಾಪ ದೇವಕಿ ವಸುದೇವರ ಬಂಧನದಲ್ಲಿದ್ದಾರಲ್ಲ, ಕಾರಾಗೃಹದಲ್ಲಿ ಕಂಸ ಅವರನ್ನು ಬಂಧನದಲ್ಲಿಟ್ಟಿದ್ದಾನೆ. ಅದರಲ್ಲಿಯೂ 6 ಮಕ್ಕಳು ಮರಣವನ್ನು ಹೊಂದಿದ್ದಾರೆ. 7ನೇ ಮಗು ಗರ್ಭಪಾತ ಆಯಿತು ಅಂತ ಕಂಸ ಭಾವಿಸಿದ್ದಾನೆ. ಅದು ಹಾಗಾದದ್ದಲ್ಲ, ಆದರೆ ಅವನಿಗೆ ಸರಿಯಾದ ತಿಳುವಳಿಕೆ ಇಲ್ಲ. ಗರ್ಭಪಾತ ಆಯಿತು ಅಂತ ಭಾವಿಸಿದ್ದಾನೆ. ಹಾಗಾದರೆ ಅದು 7ನೇದ್ದು ಅಂತ ಲೆಕ್ಕ ಹಾಕಿದ. ಇದು 8ನೇದ್ದು. 8ನೇ ಗರ್ಭ ನಿನಗೆ ಮೃತ್ಯು ಅಂತ ಆಕಾಶವಾಣಿ. ಈ 8ನೇ ಗರ್ಭವೇ ನನಗೆ ಶತ್ರು ಅಂತ ಆಲೋಚನೆ ಮಾಡಿ ಭಾರೀ ದೃಷ್ಟಿಯನ್ನಿಟ್ಟಿದ್ದಾನೆ. ಒಟ್ಟು ದೇವಕಿ ವಸುದೇವರು ಎಲ್ಲಿಗೂ ಹೋಗುವಂತಿಲ್ಲ, ಬಂಧನದಲ್ಲಿದ್ದಾರೆ. ಆ ರೀತಿಯಲ್ಲಿ ಅವರನ್ನು ಕಟ್ಟಿ ಹಾಕಿಬಿಟ್ಟಿದ್ದಾನೆ ಕಂಸ. ಕಾವಲುಗಾರರಿಟ್ಟಿದ್ದಾನೆ, ಅವರೆಲ್ಲ ನೋಡಿಕೊಳ್ತಾ ಇದ್ದಾರೆ, ಬಂಧನದಲ್ಲಿಟ್ಟಿದ್ದಾನೆ. ಕೃಷ್ಣಾವತಾರ ಆಯಿತು. ಎಲ್ಲರೂ ಸಂತೋಷ ಸಂಭ್ರಮವನ್ನು ಆಚರಣೆ ಮಾಡಬೇಕಾದ್ರೆ ಯಾರಿಗೆ ಮಗನಾಗಿ ಬಂದಿದ್ದಾನೆ ಅಂತ ನಾವು ಪ್ರಸಿದ್ಧಿ ಇದೆಯೋ ಅಂತಹ ದೇವಕಿ ವಸುದೇವರೇ ಬಂಧನದಲ್ಲಿದ್ದಾರಲ್ಲ ಅಂತಂದರೆ ವಾದಿರಾಜ ಅಂತಾರೆ, ಅವ್ರ್ಯಾಕೆ ಬಂಧನದಲ್ಲಿರ್ತಾರೆ? ಆದದ್ದಿಲ್ಲೇನೋ ಕೃಷ್ಣಾವತಾರ. ಅವನು ಜಗತ್ತಿನ ಭವಬಂಧನವನ್ನು ಬಿಡಿಸುವಂಥವನು ಪರಮಾತ್ಮ. ಅವನ ದರ್ಶನ ಆದಮೇಲೆ ಈ ಸರಪಳಿಯ ಬಂಧನ ಇರ್ತದ? ಇರಲಿಕ್ಕೆ ಸಾಧ್ಯ ಇಲ್ಲ. ತತ್ಕ್ಷಣವೇ ಬಂಧನ ಹೋಗಿದೆ ಅಂತ ಅವರು ಬಿಡುಗಡೆಯನ್ನು ಹೊಂದುತ್ತಾ ಇದ್ದಾರೆ. ದೇವಕಿ ವಸುದೇವರು ಬಿಡುಗಡೆಯನ್ನು ಹೊಂದುತ್ತಾ ಇದ್ದಾರೆ. ಜಗತ್ತಿಗೆ ತೋರಿಸಿಕೊಡ್ತಾ ಇದ್ದಾನೆ ಕೃಷ್ಣ, ನನ್ನ ದರ್ಶನ ಆದರೆ ಸಾಕು ಬಂಧನ ಹೋಗುತ್ತೆ. ಯಾರಿಗೆ ನನ್ನ ದರ್ಶನ ಆಗತ್ತೋ ಅವರಿಗೆ ಬಂಧನ ಇಲ್ಲ ಅನ್ನೋದನ್ನು ಕೃಷ್ಣ ತೋರಿಸಿಕೊಟ್ಟಂತೆ. ಹಾಗೆ ಅವರಿಗೆ ಬಂಧನ ಇಲ್ಲ ಅಂತಾಗಿದೆ. ಕೃಷ್ಣನ ದರ್ಶನ ಆಗ್ತಾ ಇದ್ದ ಹಾಗೆ ಅವರು ಸ್ತೋತ್ರವನ್ನು ಮಾಡುತ್ತಾ ಇದ್ದಾರೆ. ಏತತ್ ಪಿತೃತ್ವ ಪ್ರಥಯಾ ಭಯಂ ಸ್ಯಾತ್ ಪಾಪಾದಿತೀಡ್ಯಂ ಪಿತರೌ ಗುಣಾಢ್ಯಂ ಜ್ಞಾನಾತ್ಮಕಸ್ತ್ವಂ ಪ್ರಕೃತೇರ್ವಿದೂರಃ ತಾವಸ್ತು ತಾಂತಾತ ಇತಿ ಶಮಸ್ಯ. ದೇವಕಿ ವಸುದೇವರು ಇಬ್ಬರೂ ಕೂಡ ಬಹಳ ಸೊಗಸಾಗಿ ಕೃಷ್ಣನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಯಾಕೆ ಸ್ತೋತ್ರವನ್ನು ಮಾಡಿದರು ಅವರು? ಕೃಷ್ಣನ ಪ್ರಶಂಸೆಯನ್ನ, ಕೃಷ್ಣನ ಸ್ತೋತ್ರವನ್ನ ಯಾಕೆ ಮಾಡಬೇಕಾಗಿತ್ತು? ಕೃಷ್ಣಾವತಾರ ಆಗ್ತಾ ಇದ್ದಂತೆ ಮಗನಾಗಿ ಬಂದಂಥವನನ್ನು ಹೊಗಳಬೇಕಾ ಅಂತಂದರೆ ಹೌದು ಅಂತಾರೆ ದೇವಕಿ ವಸುದೇವರು. ಅವ್ರು ನಮ್ಮ ಮಗನೇ ಅಲ್ಲ. ಮತ್ತು ಜಗತ್ತಿನಲ್ಲಿ ಮಗ ದೇವಕಿ ವಸುದೇವರ ಮಗ ಅಂತನೋ ಪ್ರಸಿದ್ಧಿ ಇದೆ ಅಲ್ಲ, ಅದಕ್ಕೆ ಸ್ತೋತ್ರ ಮಾಡ್ತಾ ಇರೋದು ಅಂತಾರೆ ದೇವಕಿ ವಸುದೇವರು. ಎಲ್ಲರೂ ಏನು ಅಂತ ಹೇಳ್ತಾರೆ? ದೇವಕಿ ನಂದನಃ ಅಂತಾರೆ. ವಸುದೇವಾತ್ಮಜ ಪುಣ್ಯ, ವಸುದೇವಾತ್ಮಜ ವಸುದೇವನ ಮಗ ದೇವಕೀ ನಂದನ ಅಂತ ದೇವಕೀ ನಂದನ ಅಂತ ಅವನನ್ನು ಕರೀತಾ ಇದ್ದಾರೆ. ದೇವಕೀ ನಂದನ, ವಸುದೇವಾತ್ಮಜ, ವಾಸುದೇವ ಅಂತ ಅನ್ನುವ ಹೆಸರುಗಳಿಂದ, ಶೌರಿ ಅಂತನೋ ಹೆಸರುಗಳಿಂದ ಕೃಷ್ಣನನ್ನು ಎಲ್ಲರೂ ಕೂಡ ಜಗತ್ತಿನಲ್ಲಿ ಕರೀತಾ ಇದ್ದಾರೆ. ನಮ್ಮ ಮಗನಲ್ಲದ ಇವನನ್ನ, ಜಗತ್ತಿಗೆ ತಂದೆ ತಾಯಿಯಾಗಿರುವಂತಹ ಇವನನ್ನ ನಮ್ಮ ಮಗ ಅಂತ ಅವರೆಲ್ಲ ಹೇಳುವಾಗ ಅದನ್ನು ಕೇಳಿಸಿಕೊಳ್ಳುವಂತಹ ನಮಗೆ ಪಾಪ ಬರೋದಿಲ್ವಾ? ಪಾಪ ಬಂದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು ತಾನೆ. ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರಂತ ನಮಗೆ ಮುಂದೆ ಪಾಪ ಆಗತ್ತೆ ಅಂತ ಮೊದಲೇ ಪ್ರಾಯಶ್ಚಿತ್ತ ಮಾಡಿಕೊಳ್ತಾ ಇದ್ದಾರೆ. ದೇವಕೀ ನಂದನ ಅಂತನ್ನುವ ಈ ಪ್ರಸಿದ್ಧಿಯಿಂದಾಗಿ ಒಂದು ಪಾಪ ಬರ್ತದೆ, ಅದನ್ನು ಪರಿಹಾರ ಮಾಡಿಕೊಳ್ಳಬೇಕು. ಇದನ್ನು ತಿಳಿದಿರುವಂತಹ ದೇವಕಿ ವಸುದೇವರು ಮೊದಲೇ ಪ್ರಾಯಶ್ಚಿತ್ತ ಮಾಡಿಕೊಳ್ಳುತ್ತಾರಂತ. ಏನು ಪ್ರಾಯಶ್ಚಿತ್ತ? ಕೃಷ್ಣನ ಸ್ತೋತ್ರ. ಕೃಷ್ಣನ ಸ್ತೋತ್ರವನ್ನು ಮಾಡುವ ಮುಖಾಂತರ ಅವರು ಮೊದಲೇ ಪ್ರಾಯಶ್ಚಿತ್ತವನ್ನು ಮಾಡಿಕೊಳ್ತಾ ಇದ್ದಾರೆ ಅಂತಾರೆ ವಾದಿರಾಜರು. ಹೌದು, ಕೃಷ್ಣ ದೇವಕಿ ಪುತ್ರ ಹೌದೋ ಅಲ್ಲೋ, ವಸುದೇವ ಪುತ್ರ ಹೌದೋ ಅಲ್ಲೋ ಅಂತ ಕೇಳಿದರೆ ವಾದಿರಾಜರು ಕೇಳ್ತಾರೆ, ನಿಮ್ಗೇನಾಗಬೇಕು? ವಸುದೇವ ಪುತ್ರ ಅಂತ ಹೇಳಬೇಕು ಅವನನ್ನು? ಹೇಳಿ ಅಂತಾರೆ. ಅಲ್ಲ, ವಸುದೇವನ ಮಗನಲ್ಲ ಅಂತ ಹೇಳ್ತಾ ಇದ್ದೀರಿ. ನಾನು ಮಗನಲ್ಲ ಅಂತ ಹೇಳಿದ್ದೇನೆ, ಪುತ್ರ ಅಲ್ಲ ಅಂತ ಹೇಳಿದ್ದೇನಾ ಅಂತಾರೆ ವಾದಿರಾಜರು. ಏನು ವ್ಯತ್ಯಾಸ? ಹೌದು, ಅವನು ಮಗನಲ್ಲ, ಆದರೆ ಅವನು ಪುತ್ರ. ಪುತ್ರ ಅನ್ನುವ ಶಬ್ದಕ್ಕೆ ಅರ್ಥ ಏನು? ಯ ಏಷ ಪುತ್ಸಂದಿತ ನಾರಕಸ್ಥಾನ್ ಜನಾನ್ ಸ್ವನಾಮ ಸ್ಮರಣೇನ ಪಾತಿ ಸದೃಷ್ಟಿಗ ಸನ್ ವಸುದೇವ ಪತ್ನ್ಯಾಃ ಕಥನ್ನ ಪುತ್ರ ಶತಪತ್ರ ನೇತ್ರ.
ಕೃಷ್ಣ ದೇವಕಿ ವಸುದೇವರಿಗೆ ಪುತ್ರ ಅಲ್ಲ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಅವನು ಪುತ್ರನೇ ಆಗಿದ್ದಾನೆ. ಅಲ್ಲ, ಪುತ್ರ ಅಲ್ಲ ಅಂತ ಹೇಳ್ತೀರಲ್ಲ ಅಂದರೆ ಪುತ್ರ ಹೌದು, ಮಗನಲ್ಲ, ಪುತ್ರ ಹೌದು. ಹೇಗೆ ಪುತ್ರ ಅಂತಂದರೆ? ಪುತ್ರ ಅಂತಂದರೆ ಏನು? ಮಗನನ್ನು ಪುತ್ರ ಅಂತ ಕರೀಲಿಕ್ಕೆ ಕಾರಣ ಏನು? ಪುತ್ ಅಂತಂದರೆ ಆ ಹೆಸರಿನಲ್ಲಿರುವಂತಹ ನರಕ, ನರಕಕ್ಕೆ ಹೋಗಿ ಬೀಳುವಂತಹ ಪ್ರಸಂಗ ಇರುತ್ತದೆ. ಮಗ ಶ್ರಾದ್ದವನ್ನು ಮಾಡ್ತಾನೆ, ಗಯಾದಲ್ಲಿ ಪಿಂಡ ಪ್ರದಾನವನ್ನು ಮಾಡ್ತಾನೆ, ವಿಷ್ಣು ಪಾದದಲ್ಲಿ ಪಿಂಡ ಪ್ರದಾನವನ್ನು ಮಾಡ್ತಾನೆ ಅಂತಾದರೆ ಆವಾಗ ತಂದೆ ತಾಯಂದಿರು ನರಕಕ್ಕೆ ಹೋಗುವಂತಹ ಪ್ರಸಂಗ ಇಲ್ಲ. ಹೀಗಾಗಿ ಪುತ್ ಅನ್ನುವ ನರಕದಿಂದ ಯಾರು ಅಂದರೆ ತ್ರಾಣ ರಕ್ಷಣೆಯನ್ನು ಮಾಡ್ತಾನೋ ಅವನು ಪುತ್ರ. ಬರೆಯುವಾಗ ಬಹಳ ಎಚ್ಚರದಿಂದ ಬರೀಬೇಕು. ಪುತ್ರ ಅಂತಂದರೆ ನಾವೆಲ್ಲ ಹೇಗೆ ಬರಿತೇವೆ? ಪುತ್ರ ಪೂ ಬರಿತೇವೆ, ಬರೋದು ಬರೋದು ಅದಕ್ಕೆ ಒತ್ತು ಕೊಟ್ಟು ಬಿಡುತ್ತೇವೆ. ಹಾಗಾದರೆ ಸರಿ ಆಗೋದಿಲ್ಲ. ಅದು ಪುತ್ರ ಅನ್ನೋದು ಸಂಸ್ಕೃತ ಶಬ್ದ, ಅದು ಸಂಸ್ಕೃತದಿಂದ ಕನ್ನಡಕ್ಕೆ ಬಂದಿದೆ. ಸಂಸ್ಕೃತದಲ್ಲಾಗಲಿ ಕನ್ನಡದಲ್ಲಾಗಲಿ ಪುತ್ರ ಅಂತ ಹೇಗೆ ಬರೀಬೇಕು ಅಂತಂದರೆ ಪೂ ಬರೆದ ಮೇಲೆ ತಕ್ಕೆ ಒತ್ತು ಕೊಟ್ಟು ಬರಿಬೇಕು, ಎರಡು ಬೇಕಲ್ಲಿ. ಆವಾಗ ಪುತ್ರ ಅನ್ನುವ ಶಬ್ದ ಸರಿಯಾಗತ್ತೆ. ನೋಡಿ, ಪುತ್ ತ್ರ ಅಂತಂದರೆ ತ್ರಾಣ ರಕ್ಷಣೆ, ತ್ರೈಂಗ್ ಪಾಲನೆ. ಪುತ್ ಅನ್ನೋದು ನರಕದ ಹೆಸರು. ಪುತ್ ಅನ್ನೋದು ನರಕದ ಹೆಸರು. ಅದರ ಮುಂದೆ ಸೇರಿತು, ಅವಾಗೇನಾಯಿತು? ಪುತ್ರ ಆಯಿತು. ತಕ್ಕೆ ಒತ್ತಿದೆ, ಅದು ಪುತ್ರ ಅನ್ನುವ ಶಬ್ದ. ಹಾಗೆ ಅವಾಗೇನರ್ಥ ಆಗತ್ತೆ? ನರಕದಿಂದ ರಕ್ಷಣೆಯನ್ನು ಮಾಡುವಂಥವನು ಪುತ್ರ. ಕೃಷ್ಣ ಅವನು ತಾನೇ ನರಕದಿಂದ ರಕ್ಷಣೆ ಮಾಡಬೇಕಾದವನು. ಮಗನಾದವನು ಯಾರೇ ಇರಲಿ, ಅವನು ಶ್ರಾದ್ದವನ್ನು ಮಾಡಿದರೆ, ಪಿಂಡ ಪ್ರದಾನವನ್ನು ಮಾಡಿದರೆ, ಆ ಪಿಂಡ ಪ್ರದಾನದಿಂದ ಪ್ರಸನ್ನನಾಗಿ ಅನುಗ್ರಹವನ್ನು ಮಾಡುವಂತಹ ಪರಮಾತ್ಮನೇ ನರಕದಿಂದ ಮೇಲೆತ್ತಬೇಕು. ನಿಜವಾಗಿ ಪುತ್ರ ಪರಮಾತ್ಮನೇ. ಅದು ದೇವಕಿ ವಸುದೇವರಿಗೆ ಮಾತ್ರ ಅಲ್ಲ, ಜಗತ್ತಿನಲ್ಲಿರುವ ಪ್ರತಿಯೊಬ್ಬರಿಗೂ ಕೂಡ ನರಕದಿಂದ ಉದ್ಧಾರ ಮಾಡಬೇಕಾದಂಥವನು ನಾರಾಯಣನೇ. ನಾರಾಯಣ ನಾರಾಯಣ ಅಂತ ಅನ್ನೋ ಹೆಸರನ್ನು ಹೇಳ್ತಾ ಇದ್ರೆ ಸಾಕು, ನರಕಕ್ಕೆ ಹೋಗೋದಿಲ್ಲ ಅಂತ. ನರಕದಿಂದ ಪಾರು ಮಾಡುವಂತಹ ಶಬ್ದ ನಾರಾಯಣ ಶಬ್ದ. ನಾರಾಯಣ ಅನ್ನುವ ನಾಮಕ್ಕೆ ನಾಮ್ನೋಸ್ತಿ ಯಾವತೀ ಶಕ್ತಿ ಪಾಪ ನಿರ್ಹರಣೆ ಹರೇಹೆ ತಾವತ್ ಕರ್ತುಂ ನ ಶಕ್ನೋತಿ ಪಾತಕಂ ಪಾತಕೀ ಜನಃ. ಶ್ರೀಮದ್ ಆಚಾರ್ಯರು ಈ ಮಾತನ್ನು ಹೇಳ್ತಾರೆ. ಹರಿನಾಮಕ್ಕಿರುವ ಶಕ್ತಿ ಎಷ್ಟು? ನಾರಾಯಣ ನಾರಾಯಣ ಅಂತ ಆ ನಾಮವನ್ನು ಉಚ್ಚಾರಣೆ ಮಾಡಿದರೆ ಎಷ್ಟು ಪುಣ್ಯ ಬರುತ್ತದೆ, ಎಂತಹ ಶಕ್ತಿ ಆ ನಾಮಕ್ಕಿದೆ. ಆಚಾರ್ಯರಂತಾರೆ, ಕಡುಪಾಪಿಯೂ ಕೂಡ ನಾರಾಯಣ ನಾಮದಿಂದ ಪರಿಹಾರ ಆಗದೇ ಇರುವಂತಹ ಪಾಪವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ. ಒಬ್ಬ ವ್ಯಕ್ತಿ ಪಾಪಗಳನ್ನೆಲ್ಲ ಮಾಡಿದ್ದಾನೆ. ಏನು ಮಾಡ್ತಾನೆ? ಬ್ರಹ್ಮಹತ್ಯೆ ಮಾಡ್ತಾನೆ, ಸುರಾಪಾನ ಮಾಡ್ತಾನೆ, ಸ್ವರ್ಣಸ್ಥೆ ಮಾಡ್ತಾನೆ. ಇದನ್ನೆಲ್ಲ ಮಹಾಪಾತಕ ಅಂತ ಕರೀತಾರೆ. ಪಂಚ ಮಹಾಪಾತಕಗಳು ಅಂತ ಅದರಲ್ಲಿ ಸೇರುವಂಥದ್ದು ಇದೆಲ್ಲ. ಇನ್ನು ಪಾತಕ, ಉಪಪಾತಕ, ಕ್ಷುದ್ರ ಪಾತಕ ಅಂತ ಅನೇಕ ವಿಭಾಗಗಳಿವೆ. ನಾವು ಮಾಡುವಂತಹ ಕರ್ಮಗಳಲ್ಲಿ ಎಷ್ಟೆಷ್ಟೆಲ್ಲ ಪಾತಕಗಳು, ಎಷ್ಟೆಷ್ಟೆಲ್ಲ ಉಪಪಾತಕಗಳು, ಎಷ್ಟೆಷ್ಟೆಲ್ಲ ಕ್ಷುದ್ರ ಪಾತಕಗಳು ಏನೇನೆಲ್ಲ ಇವೆ, ಮಹಾಪಾತಕಗಳು ಸೇರಿಕೊಳ್ಳುತ್ತವೆ. ಹಾಗೆ ಅನೇಕ ಪಾಪಗಳಿವೆ. ಈ ಎಲ್ಲ ಪಾಪಗಳನ್ನು ಪರಿಹಾರ ಮಾಡುವಂತಹ ಶಕ್ತಿ ನಾರಾಯಣ ಅಂತನ್ನುವ ನಾಮಕ್ಕಿದೆ. ಎಷ್ಟರ ಮಟ್ಟಿಗೆ ಶಕ್ತಿ ಇದೆ? ನಾವು ಎಷ್ಟು ಪಾಪಗಳನ್ನು ಮಾಡಲಿಕ್ಕೆ ಸಾಧ್ಯ? ಆ ನಾರಾಯಣ ನಾಮದಿಂದ ಪರಿಹಾರ ಆಗುವಷ್ಟು ಪಾಪವನ್ನು ನಾವು ನೀವು ಅಲ್ಲ, ನಾವು ನೀವು ಪಾಪಗಳನ್ನು ಮಾಡಿರಬಹುದು, ಬಿಡಿ, ಮಾಡಿರಬಹುದಲ್ಲ, ಮಾಡಿದ್ದೇವೆ. ಬೇಕಾದಷ್ಟು ಪಾಪ ಕರ್ಮಗಳನ್ನು ಮಾಡ್ತಾ ಇರುತ್ತೇವೆ. ಕೆಲವೊಮ್ಮೆ ತಿಳಿಯದೇ ಮಾಡುತ್ತೇವೆ, ಕೆಲವೊಮ್ಮೆ ತಿಳಿದೂ ಮಾಡುತ್ತೇವೆ. ದೇವರ ಹತ್ರ ಕೇಳ್ಕೊಳ್ಬೇಕು, ಸ್ವಾಮಿ ಇಂತಹ ತಪ್ಪನ್ನು ಇನ್ನೊಮ್ಮೆ ಮಾಡಿಸಬೇಡ ಅಂತ. ಸರಿ, ಅಂತ ಸ್ವಲ್ಪ ಆದರೂ ಶ್ರದ್ಧೆ ನಮಗಿದೆ, ಇಂತಹ ತಪ್ಪುಗಳು ಇನ್ನೊಮ್ಮೆ ನಡೆಯದಿರಲಿ ಅಂತ ನಾವು ಶ್ರದ್ಧೆ ಇದೆ. ಕೆಲವು ತಪ್ಪುಗಳನ್ನು ತಿಳಿದು ಮಾಡೋದಿಲ್ಲ, ಈ ತಪ್ಪು ನಮ್ಮಿಂದ ಆಗೋದು ಬೇಡ ಅಂತ ಉದ್ದೇಶಪೂರ್ವಕವಾಗಿ ಅಂತಹ ಮಹಾಪಾಪಗಳನ್ನು ಮಾಡುವಂಥವರು ಇದ್ದಾರಲ್ಲ, ಮಹಾಪಾಪಗಳನ್ನು ಮಾಡುವವರು ಇದ್ದಾರೆ. ಅವರೂ ಕೂಡ ಈ ನಾರಾಯಣ ನಾಮದಿಂದ ಪರಿಹಾರ ಆಗುವಷ್ಟು ಪಾಪಗಳನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಅಂತಹ ಶಕ್ತಿ ನಾರಾಯಣನ ನಾಮಕ್ಕಿದೆ. ಹೀಗಾಗಿ ನರಕಕ್ಕೆ ಹೋಗಬೇಕಾದವರು ಪಾಪವನ್ನು ಮಾಡಿ ನರಕಕ್ಕೆ ಹೋಗಬೇಕು. ಅವ್ರು ಯಾಕೆ ಹೋಗ್ತಾರೆ? ನಾರಾಯಣ ನಾಮವನ್ನು ಹೇಳದೇನೆ ಹೋಗ್ತಾರೆ.
ನಾರಾಯಣನ ನಾಮವನ್ನು ಹೇಳಿದರೆ ನರಕಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಆ ನರಕದಿಂದ ರಕ್ಷಣೆ ಮಾಡುವಂಥವನು ಯಾರು? ಎಲ್ಲರನ್ನೂ ನರಕದಿಂದ ರಕ್ಷಣೆ ಮಾಡುವಂಥವನು ಅವನು ನಾರಾಯಣನೇ, ಅವನು ಕೃಷ್ಣನೇ. ಹೀಗಾಗಿ ಅಂತಹ ಕೃಷ್ಣ ಪುತ್ರ ಅಂತಂದರೆ ದೇವಕಿ ಪುತ್ರ, ತಪ್ಪೇನಿದೆ ಅದರಲ್ಲಿ? ಎಲ್ಲರಿಗೂ ಪುತ್ರನಾಗಿರುವಂತಹ ಕೃಷ್ಣ ಅವನು ದೇವಕಿಗೂ ಪುತ್ರನಾಗಿದ್ದಾನೆ, ನಂದಗೋಪನಿಗೂ ಪುತ್ರ ಆಗಿದ್ದಾನೆ, ಅದರಲ್ಲೇನು ವಿಶೇಷ ಇದೆ ಅಂತಾರೆ. ಮತ್ತೆ ಅಲ್ಲ, ಈಗ ಕೃಷ್ಣನನ್ನ ಪುತ್ರ ಅಂತ ಹೇಳಿ, ಆದರೆ ವಸುದೇವನನ್ನ ಪಿತಾ ತಂದೆ ಅಂತ ಹೇಳಬಹುದಾ? ಹೇಳಿ ಅಂತಂತಾರೆ. ಆದರೆ ಹೇಳಿ, ಅಲ್ಲ ಅವನು ಜನಕ ಆಗಲಿಲ್ಲಲ್ಲ, ತಂದೆನಾ ಅಂತಂದರೆ ಹೌದು, ಒಂದರ್ಥದಲ್ಲಿ ಅವನ ತಂದೆ ಆಗಿದ್ದಾನೆ. ಜಗತ್ತಿನಲ್ಲಿ ಒಬ್ಬನನ್ನ ತಂದೆ ಅಂತ ಗುರುತಿಸ್ತೇವೆ. ಯಾರನ್ನ ತಂದೆ ಅಂತ ನಾವು ಹೇಳ್ತೇವೆ? ನಾವು ಬರಲಿಕ್ಕೆ ಕಾರಣ, ನಾವು ಜಗತ್ತಿಗೆ ನಮ್ಮನ್ನು ತೋರಿಸಿಕೊಳ್ಬೇಕು ಅಂತಾದರೆ ಆವಾಗ ನಮ್ಮನ್ನು ಜಗತ್ತಿಗೆ ತೋರಿಸಿದ ವ್ಯಕ್ತಿ ಯಾರೋ ಅವರು ಬೇಕಲ್ವ? ನಮ್ಮನ್ನು ಜಗತ್ತಿಗೆ ತೋರಿಸಿದ ವ್ಯಕ್ತಿಯೇ ತಂದೆ. ಯದೀಯ ರೂಪಂ ಪ್ರಕಟೀಕರೋತಿ ಪಿತಾ ಸ ತಸ್ಯೇತಿ ವೇದವಾದಃ ತಥಾವಿಧ ಸ್ಯಾನ ಕದುಂದುಭೇಸ್ತತ್ ಪಿತೃತ್ವಮಪ್ಯಸ್ತು ನ ತೇನ ಹಾನಿಃ. ನೋಡಿ, ಅದಕ್ಕೆ ಬ್ರಹ್ಮದೇವರನ್ನ ಪಿತಾಮಹ ಅಂತ ಕರೀತಾರೆ. ಯಾಕೆ ಬ್ರಹ್ಮದೇವರನ್ನ ಪಿತಾಮಹ ಅಂತ ಕರೆಯೋದು? ಜಗತ್ತಿನ ತಂದೆ ಯಾರು ಅಂತ ಕೇಳಿದರೆ ಏನು ಉತ್ತರ? ನಾರಾಯಣ ಅಂತ ಉತ್ತರ. ಜಗತ್ತಿನ ತಂದೆ ನಾರಾಯಣ, ಬ್ರಹ್ಮದೇವರು ಪಿತಾಮಹ. ಅದು ಹೇಗಾಗಲಿಕ್ಕೆ ಸಾಧ್ಯ? ನಾರಾಯಣನ ಮಗನಾಗಿರುವಂತಹ ಬ್ರಹ್ಮದೇವರು ಅವರು ಪಿತಾಮಹ ಹೇಗಾಗಲಿಕ್ಕೆ ಸಾಧ್ಯ? ಅವರು ತಂದೆಯ ತಂದೆನಾ ಅಂತಂದರೆ ಹೌದು, ಈ ಅರ್ಥದಲ್ಲಿ ಅವರು ತಂದೆಯ ತಂದೆಯಾಗಿದ್ದಾರೆ. ಜಗತ್ತಿಗೆ ನಾರಾಯಣನ ಪರಿಚಯ ಇತ್ತ? ನಾರಾಯಣ ಯಾರು ಅಂತ ಗೊತ್ತಿತ್ತ? ಗೊತ್ತಿರಲಿಲ್ಲ. ಗೊತ್ತಿಲ್ಲದ ಸಂದರ್ಭದಲ್ಲಿ ಜಗತ್ತಿಗೆ ನಾರಾಯಣನ ಪರಿಚಯವನ್ನು ಮಾಡಿಸಿಕೊಟ್ಟವರು. ಇಂಥವನು ನಾರಾಯಣ, ಇವನನ್ನ ಹೀಗೆ ಕಾಣಬೇಕು ಅಂತ ತಿಳಿಸಿಕೊಟ್ಟವರು ಯಾರು? ಸೈನಾನ್ ಬ್ರಹ್ಮಗಮಯತಿ. ದೇವರ ಹತ್ರ ಇವತ್ತಿಗೂ ಕೂಡ ಸಾಧಕರನ್ನ ಉಪದೇಶಿಸಿ ಮೋಕ್ಷಕ್ಕೆ ಕರೆದುಕೊಂಡು ಹೋಗೋರು ಯಾರು? ಬ್ರಹ್ಮದೇವರು ತಾನೆ. ಹೀಗಾಗಿ ಪರಬ್ರಹ್ಮನ ಹತ್ರ ಕರೆದುಕೊಂಡು ಹೋಗುವ ಚತುರ್ಮುಖ ಬ್ರಹ್ಮ ಅವರು ಸ ಪಿತುಷ್ಪಿತಾ ಸತ್. ವೇದ ಹೇಳುತ್ತೆ, ಅವನು ತನ್ನ ತಂದೆಗೆ ತಂದೆಯಾದ. ತಂದೆಗೆ ತಂದೆಯಾದ ಅಂತಂದ್ರೆ ಜಗಜ್ಜನಕನಾದ ನಾರಾಯಣನನ್ನ ಜಗತ್ತಿಗೆ ಪರಿಚಯ ಮಾಡಿಸಿಕೊಟ್ಟದ್ದರಿಂದ ಅವರು ಪಿತಾಮಹ ಅಂತನಿಸಿಕೊಂಡ್ರು, ಪಿತುಹು ಪಿತಾ ಅಂತನಿಸಿಕೊಂಡ್ರು. ಈ ಅರ್ಥದಲ್ಲಿ ವಸುದೇವ ಅವನು ಪಿತ ಸರಿಯಾಗಿದೆ. ಯಾಕೆ? ಜಗತ್ತಿಗೆ ದೇವರನ್ನ ಕೃಷ್ಣ ರೂಪದಲ್ಲಿ ತೋರಿಸಿಕೊಟ್ಟವನು ಯಾರು? ಅವನು ವಸುದೇವ. ಕೃಷ್ಣನನ್ನು ತೋರಿಸಿಕೊಟ್ಟವನೇ ಹೊರತಾಗಿ ಕೃಷ್ಣನನ್ನು ಪಡೆದವನಲ್ಲ. ಕೃಷ್ಣ ಅವನಿಗೆ ಹುಟ್ಟಿದವನಲ್ಲ. ಕೃಷ್ಣನನ್ನು ಜಗತ್ತಿಗೆ ತೋರಿಸಿಕೊಟ್ಟಿದ್ದಾನೆ. ಆದ್ದರಿಂದ ವಸುದೇವ ಆ ಅರ್ಥದಲ್ಲಿ ತಂದೆಯೂ ಕೂಡ ಆಗಿದ್ದಾನೆ. ಅಲ್ಲ, ಆ ಅರ್ಥದಲ್ಲೆಲ್ಲ ನೀವು ಏನೋ ಅರ್ಥಗಳನ್ನು ಮಾಡಿ ವಿದ್ವಾಂಸರು ಏನೇನೋ ಹೇಳಿ ಅವನು ಪಿತಾ ಅಂತ ಹೇಳಿದ್ರು ಹೌದು, ಪುತ್ರ ಅಂತ ಹೇಳಿದ್ರು ಹೌದು ಅಂತೆಲ್ಲ ಹೇಳ್ತೀರ. ನಮಗೆ ಹಾಗೆಲ್ಲ ಬೇಡ. ನೇರವಾಗಿ ಹೇಳಿಯಪ್ಪ, ಈಗ ಕೃಷ್ಣ ದೇವಕಿ ವಸುದೇವರ ಮಗನಾಗಿದ್ದಾನೋ ಇಲ್ಲವೋ? ದೇವಕಿ ವಸುದೇವರು ಅವನಿಗೆ ತಂದೆ ತಾಯಿಯಂದರಾಗಿದ್ದಾರೋ ಇಲ್ಲವೋ ಅಂತಂದರೆ ಅವರನ್ನೇ ಕೇಳಿ, ನನ್ನ ಹತ್ರ ಏನು ಕೇಳ್ತೀರಾ ಅಂತಾರೆ ವಾದಿರಾಜರು. ಅವ್ರು ಏನು ಹೇಳ್ತಾರೆ ಕೇಳಿ. ಏತೇನೈವ ಪುರಾತ್ಮನಾಹಮಭವಂ ತ್ವದೃಷ್ಟಿ ಮಾರ್ಗೋಧುನಾ ತೇನೇವಾಸಮಿತೀರಯಂಜನಿಮಸೌ ಮೇನೇನ ಸೂನುಸ್ವಕಾಂ ಮಾತಾ ತಂಕಿಲ ಮಾನಯಂತ್ಯಭಿನವಂ ವಿಶ್ವಂ ಯದಿತ್ಯಾದಿನಾ ಪ್ರಾಜ್ಞೋಸೌ ವಿನತಃ ಪಿತಾ ಚ ವಿದಿತೋಸಿತ್ಯಾದಿಭಿಸ್ತಂಗೃಣನ್. ಹುಟ್ಟಿದ ಅಂತ ಯಾರನ್ನು ಹೇಳ್ತಾ ಇದ್ದೀರಲ್ಲ, ಆ ಕೃಷ್ಣನನ್ನು ಕೇಳಿ. ನೀನು ದೇವಕಿ ವಸುದೇವರಿಗೆ ಹುಟ್ಟಿದವನಾ ಅಂತ ಕೇಳಿ. ವಸುದೇವನ ಹತ್ರ ಕೇಳಿ, ನಿನಗೆ ಮಗನಾಗಿ ಅವನು ಹುಟ್ಟಿದ್ದಾನಾ? ದೇವಕಿಗೆ ಕೇಳಿ, ನಿನ್ನ ಗರ್ಭದಿಂದ ಮಗನಾಗಿ ಅವನು ಜನಿಸಿದ್ದಾನ? ಕೇಳಿ. ಅವರು ಉತ್ತರವನ್ನು ಹೇಳ್ತಾರೆ. ಏನಾದರೂ ಹೇಳಿದಾರ ಅವರು ಅಂತಂದರೆ ಅದಕ್ಕೆ ಭಾಗವತದ ಶ್ಲೋಕಗಳ ಉಲ್ಲೇಖವನ್ನು ಮಾಡುತ್ತಾ ವಾದಿರಾಜರು ಆ ಮಾತುಗಳನ್ನು ಉಲ್ಲೇಖಿಸ್ತಾರೆ. ಏನು ಅಂತಿದೆ ಭಾಗವತದಲ್ಲಿ? ಕೃಷ್ಣಾವತಾರ ಆಯಿತು,
ಕೃಷ್ಣಾವತಾರ ಆಗ್ತಾ ಇದ್ದ ಹಾಗೆ ಕೃಷ್ಣ ಅಂತಾನೆ, ತದಾ ವಾಂ ಪರಿತುಷ್ಟೋಹಂ ಅಮುನಾ ವಪುಷಾ ನಘೇ ಪ್ರಾದುರಾ ಸಂವರದರಾಟ್ ಯುವಯೋ ಕಾಮದಿತ್ಸಯ ತೃತೀಯೇಸ್ಮಿನ್ ಭವೇಹಂ ವೈ ತೇನೈವ ವಪುಷಾ ತಥಾ ಜಾತೋ ಭೂಯಸ್ತಯೋರೇವ ಸತ್ಯಂ ಮೇ ವ್ಯಾಹೃತಂ ಸತಿ. ಹಿಂದೆ ನೀವು ಸುತಪ ಪ್ರಶ್ನಿ ಅಂತಾಗಿದ್ರಿ, ಆವಾಗ ನಿಮ್ಮಲ್ಲಿ ನಾನು ಪ್ರಕಟನಾಗಿದ್ದೆ, ಪೃಶ್ನಿಗರ್ಭ ಅಂತ ನನ್ನನ್ನು ಕರೀತಾ ಇದ್ರು. ಅದರ ಮೊದಲು ದೇವಕಿ ವಸುದೇವ ಅಂತ ಕಶ್ಯಪ ಮತ್ತು ಅದಿತಿ ಅಂತ ನೀವಿದ್ರಿ. ಆವಾಗಲೂ ತಪಸ್ಸನ್ನು ಮಾಡಿದ್ರಿ, ನಿಮ್ಮಲ್ಲಿ ನಾನು ಪ್ರಕಟನಾದೆ, ಆವಾಗ ನನ್ನನ್ನು ವಾಮನ ಅಂತ ಕರೆದರು. ಈಗ ನೀವು ದೇವಕಿ ವಸುದೇವರಾಗಿ ಬಂದಿದ್ದೀರಿ, ನಿಮ್ಮಲ್ಲಿ ನಾನು ಮತ್ತೊಮ್ಮೆ ಪ್ರಕಟನಾಗಿದ್ದೇನೆ, ಈಗ ನಾನು ಕೃಷ್ಣ ಅಂತ ಅನಿಸಿಕೊಳ್ತಾ ಇದ್ದೇನೆ. ಇದನ್ನು ಯಾರು ಹೇಳಿದ್ದು? ಹುಟ್ಟಿದ ಮಗ ಅಂತ ನೀವು ಯಾರನ್ನು ಹೇಳ್ತಾ ಇದ್ದೀರಲ್ಲ ಅವರೇ ಹೇಳ್ತಾ ಇದ್ದ. ಅಂದರೆ ದೇವಕಿ ವಸುದೇವರಿಗೆ ಹುಟ್ಟಿದವನು ನಾನಲ್ಲ ಅಂತ ಅವನು ಹೇಳ್ಕೊಳ್ತಾ ಇದ್ದ. ಇನ್ನು ದೇವಕಿ ವಸುದೇವರ ಹತ್ರ ಕೇಳೋಣ. ಕೆಲವೊಮ್ಮೆ ಮಕ್ಕಳು ಹೇಳೋದಿದೆ, ನಮ್ಮ ಅಪ್ಪ ಅಮ್ಮನೇ ಅಲ್ಲ ಅವರು ಅಂತ. ಆ ರೀತಿಯಲ್ಲಿ ಏನಾದರೂ ಕೃಷ್ಣ ಹೇಳಿದ್ದಾನ? ಹಾಗೆ ಮಗ ಹೇಳಬಹುದು, ಅಪ್ಪ ಅಮ್ಮ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ಹತ್ರ ಕೇಳೋಣ ಅಂತಂದರೆ ಅವರು ಹಾಗೆ ಹೇಳ್ತಾ ಇದ್ದಾರೆ. ವಿಶ್ವಂ ಯದೇತತ್ ಸ್ವತನೋ ನಿಶಾಂತೆ ಯಥಾವಕಾಶಂ ಪುರುಷಃ ಪುರೋ ಭವಾನ್ ಬಿಭರ್ತ್ಯ ಸೋಯಂ ಮಮ ಗರ್ಭಗೋಭೂತ್ ಅಹೋ ನೃಲೋಕಸ್ಯ ವಿಡಂಬನಂ ತತ್. ಆ ದೇವಕೀ ದೇವಿ ಸ್ತೋತ್ರವನ್ನು ಮಾಡ್ತಾ ಇದ್ದಾಳೆ. ನೀನು ಇಡೀ ಜಗತ್ತನ್ನು ಹೊಟ್ಟೆ ಒಳಗಡೆ ಇಟ್ಟುಕೊಂಡು ಪ್ರಳಯ ಕಾಲದಲ್ಲಿ ಮಲಗುವಂಥವನು ನೀನು, ಪರಮಪುರುಷನಾಗಿದ್ದೀ ನೀನು. ಅಂಥ ನೀನು ನನ್ನ ಗರ್ಭದಲ್ಲಿದ್ದಿ ಅಂತಂದರೆ ಜಗತ್ತಿನೊಳಗೆ ನೀನೇ ಪ್ರವೇಶ ಮಾಡಿದಂತೆ ನೀನು ನನ್ನ ಗರ್ಭವನ್ನೂ ಪ್ರವೇಶ ಮಾಡಿದ್ದಿ. ಹೊರತಾಗಿ ನಾನು ಗರ್ಭಧಾರಣೆಯನ್ನು ಮಾಡಿ ನಿನ್ನನ್ನು ಮಗನನ್ನಾಗಿ ಪಡೆದದ್ದಲ್ಲ ಅಂತ ಯಾರು ಹೇಳಿದ್ದಾರೆ? ದೇವಕಿಯೇ ಹೇಳ್ತಾ ಇದ್ದಾರೆ. ನೀವು ತಾಯಿ ಅಂತ ಯಾರನ್ನು ಹೇಳ್ತಾ ಇದ್ದೀರಲ್ಲ, ಆ ತಾಯಿ ಅಂತ ಅನಿಸ್ಕೊಂಡಿರುವಂತಹ ದೇವಕಿ ಈ ಮಾತನ್ನು ಹೇಳ್ತಾ ಇದ್ದಾಳೆ. ತಂದೆ ಅಂತ ಅನಿಸ್ಕೊಂಡಿರುವಂತಹ ವಸುದೇವ ಹೇಳ್ತಾನೆ, ವಿದಿತೋಸಿ ಭವಾನ್ ಸಾಕ್ಷಾತ್ ಪುರುಷಃ ಪ್ರಕೃತೇಃ ಪರಃ ಕೇವಲಾನುಭವಾನಂದ ಸ್ವರೂಪ ಸರ್ವಬುದ್ಧಿದೃಕ್ ಅಂತ ಆ ವಸುದೇವ ಸ್ತೋತ್ರವನ್ನು ಮಾಡ್ತಾ ಇದ್ದಾನೆ. ನೀನು ಸಾಕ್ಷಾತ್ ಪರಮಪುರುಷ ಅಂತ ನಾನು ತಿಳಿದಿದ್ದೇನೆ, ಜ್ಞಾನಿಗಳು ತಿಳಿದಿದ್ದಾರೆ. ನೀನು ಪ್ರಕೃತಿಯನ್ನು ಮೀರಿರುವಂಥವನು, ನೀನು ಜ್ಞಾನಾನಂದ ಸ್ವರೂಪನಾಗಿದ್ದಿ, ಕೇವಲಾನುಭವಾನಂದ ಸ್ವರೂಪ. ನೀನು ಜ್ಞಾನಾನಂದ ಸ್ವರೂಪನಾಗಿರುವಂಥವನು. ಶರೀರದಿಂದ ಸ್ತ್ರೀ ಪುಂ ಸಂಯೋಗದಿಂದ ಮಗು ಆಗತ್ತೆ. ಎಂತಹ ಶರೀರ ಬರುತ್ತದೆ? ಪಾಂಚಭೌತಿಕ ಶರೀರ ಬರ್ತದೆ. ಪಾಂಚಭೌತಿಕ ಶರೀರ ಬರಬೇಕು ಅಂತಾದರೆ ಸ್ತ್ರೀ ಪುರುಷರಿಂದ ಆಗಬೇಕು. ಆದರೆ ಇವತ್ತು ನಿನ್ನ ಶರೀರ ಎಂಥದ್ದು? ಯಾರಾದರೂ ಜಗತ್ತಿನಲ್ಲಿ ಅಂತಹ ಜ್ಞಾನಾನಂದಾತ್ಮಕವಾಗಿರುವಂತಹ ಶರೀರವನ್ನು ಪಡೆಯುವಂತಹ ತಂದೆ ತಾಯಿ ಇದ್ದಾರೆ ಜಗತ್ತಿನಲ್ಲಿ? ಅದಿಲ್ಲವೇ ಇಲ್ಲ. ಯಾವ ತಂದೆ ತಾಯಂದರಿಂದಲೂ ಕೂಡ ಅಂತಹ ಶರೀರ ಪ್ರಾಪ್ತಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ನೀನು ಜ್ಞಾನಾನಂದ ಸ್ವರೂಪನಾದವನು ಅಂತ ಹೇಳ್ತಾನೆ ವಸುದೇವ. ನೀನು ಪರಮಪುರುಷ ಅಂತ ಹೇಳ್ತಾನೆ, ನನ್ನ ಮಗನಲ್ಲ ನೀನು ಅಂತ ವಸುದೇವ ಹೇಳ್ತಾ ಇದ್ದಾನೆ. ಈಗ ವಾದಿರಾಜರಂತಾರೆ, ಕೇಳಿದರೆ ಈ ಮಾತುಗಳನ್ನು, ಜಾನಾತಿ ಮಾತಾ ಪರಮಾತ್ಮ ಜಾತಂ ನೂನಂ ಪಿತಾಪಿ ಕ್ವಚಿದೇವ ಲೋಕೆ ತಾಭ್ಯಾಮನಂಗೀಕೃತ ಕೃಷ್ಣ ಜನ್ಮ ಕೋವಾ ಪುಮಾನ್ ಸಾಧಯಿತು ಸಮರ್ಥಃ. ಜಗತ್ತಿನಲ್ಲಿ ನನ್ನ ಮಗ ಅಂತ ಮೊದಲು ಹೇಳುವಂಥವಳು ತಾಯಿ, ಮೊದಲು ತಿಳಿಯುವಂಥವಳು ತಾಯಿ. ತಾನು ಪಡೆದು ಮಗನನ್ನು ಪಡೆದು ಆ ಮಗನನ್ನು ತಾನು ತಿಳಿದುಕೊಂಡು ಇವನು ನನ್ನ ಮಗ ಅಂತ ತಿಳಿದುಕೊಂಡು ನಂತರದಲ್ಲಿ ಜಗತ್ತಿಗೆ ತಿಳಿಸಿಕೊಡುತ್ತಾಳೆ, ಇವನು ನನ್ನ ಮಗ ಅಂತ. ತಂದೆ ಹೊರಗಡೆ ಕಾಯ್ತಾ ಇರ್ತಾನೆ, ಆಮೇಲೆ ಬರ್ತಾನೆ, ಮಗುವನ್ನು ನೋಡ್ತಾನೆ, ಆಮೇಲೆ ನೋಡಿ ಆಮೇಲೆ ಇವನು ನನ್ನ ಮಗ ಅಂತ. ಆ ತಂದೆ ಗೊತ್ತಾಗಿದ್ದು ಮೊದಲು ಗೊತ್ತಾಗಿದ್ದು ತಾಯಿಗೆ. ವೈದ್ಯರು ತಿಳಿಸಿಕೊಡ್ತಾರೆ. ಅದಾದ ಮೇಲೆ ಆ ಮಗುವನ್ನು ತಂದೆಗೆ ತೋರಿಸಿದ ಮೇಲೆ ತಂದೆ ಇದು ನನ್ನ ಮಗು ಅಂತ ಅವನು ತಿಳಿದುಕೊಳ್ತಾನೆ. ಅವನು ಉಳಿದವರಿಗೆ ಹೇಳ್ತಾನೆ, ಇವನು ನನ್ನ ಮಗ. ಜಗತ್ತಿಗೆ ಹೇಳಿದವರು ಯಾರು? ತಂದೆ ಮತ್ತು ತಾಯಿ. ತಂದೆ ತಿಳಿಯೋದಕ್ಕಿಂತ ಮೊದಲು ತಿಳಿದದ್ದು ತಾಯಿ.
ಹೀಗೆ ಆ ತಂದೆ ತಾಯಂದಿರು ತಿಳಿದ ಮೇಲೆ ಜಗತ್ತು ಹೇಳಬೇಕು ಇವನು ಇಂಥವರ ಮಗ. ಇಲ್ಲ ಅಂತಾದರೆ ಜಗತ್ತಿಗೆ ಏನಿದೆ ಕುರುಹು? ಇವನು ಇಂಥವರ ಮಗ ಅಂತ ಹೇಳಬೇಕು ಅಂತಾದರೆ ಅವ್ರು ಹೇಳಿರ್ಬೇಕಲ್ಲ. ತಂದೆ ತಾಯಂದರು ಹೇಳಿದ ಮೇಲೆ ಅದನ್ನು ತಿಳಿದುಕೊಂಡು ಇಂಥವನು ಇಂಥವರ ಮಗ ಅಂತ ಹೇಳಬೇಕು. ಈಗ ಹುಟ್ಟಿರುವಂತಹ ಮಗ ಹೇಳ್ತಾ ಇದ್ದಾನೆ ನಾನು ಹುಟ್ಟಲೇ ಇಲ್ಲ ಅಂತಾನೆ. ತಾಯಿ ಹೇಳ್ತಾ ಇದ್ದಾಳೆ ನೀನು ಎಲ್ಲರ ಒಳಗಡೆ ಇರುವಂತೆ ನನ್ನ ಒಳಗಡೆನೂ ಕೂಡ ಇದ್ದಿ, ಎಲ್ಲವನ್ನು ಹೊತ್ತಿರುವಂತೆ ನನ್ನನ್ನು ಹೊಟ್ಟೆ ಒಳಗಡೆ ಹೊತ್ತಿದ್ದಿ, ನಿನ್ನನ್ನು ನಾನು ಗರ್ಭದಲ್ಲಿ ಧರಿಸಿರೋದು, ನನ್ನನ್ನೇ ನೀನು ಗರ್ಭದಲ್ಲಿ ಧರಿಸಿರೋದು ಅಂತ ದೇವಕಿ ಹೇಳ್ತಾ ಇದ್ದಾಳೆ. ಇನ್ನು ವಸುದೇವ ಹೇಳ್ತಾ ಇದ್ದಾನೆ ನೀನು ಜ್ಞಾನಾನಂದ ಸ್ವರೂಪ, ಜ್ಞಾನಾನಂದಾತ್ಮಕವಾಗಿರುವಂತಹ ಶರೀರವನ್ನು ಯಾವ ತಂದೆ ಯಾವ ತಾಯಿ ಪಡಿಲಿಕ್ಕೆ ಸಾಧ್ಯ ಅಂತ ಯಾರೂ ಜಗತ್ತಿನಲ್ಲಿ, ನಾನಲ್ಲ ಯಾರೂ ಅಂತಹ ಶರೀರವನ್ನೇ ಪಡೀಲಿಕ್ಕೆ ಸಾಧ್ಯ ಇಲ್ಲ ಅಂತವನು ಪೂರ್ತಿಯಾಗಿ ನಿರಾಕರಣೆ ಮಾಡ್ತಾ ಇದ್ದಾನೆ. ಅಮ್ಮ ಒಪ್ತಾ ಇಲ್ಲ, ಅಪ್ಪ ಒಪ್ತಾ ಇಲ್ಲ, ಇವನು ಇವ್ರ ಮಗ ಅಂತ ನೀವು ಮಾತ್ರ ಹೇಳ್ತಾ ಇದ್ದೀರಿ. ಅಮ್ಮನೂ ಅಲ್ಲ ಅಪ್ಪನೂ ಅಲ್ಲ ಅವರನ್ನು ಅಮ್ಮ ಅಪ್ಪ ಅಂತ ನೀವು ಹೇಳ್ತಾ ಇದ್ದೀರಿ, ಇದಕ್ಕೇನು ಆಧಾರ ಅಂತ ಕೇಳ್ತಾರೆ ವಾದಿರಾಜರು. ಮತ್ತೊಂದು ಮಾತನ್ನು ಹೇಳ್ತಾರೆ, ಸ್ತುತಿಂ ಸ್ವಪಿತ್ರೋರವಧಾರ್ಯ ಯೋಸೌ ಬಭೂವ ಪಶ್ಚಾತ್ ಶಿಶುವೇಷಧಾರಿ ಅಸೂತ ತಂಕಾನು ತದಾ ಮೃಗಾಕ್ಷಿ ಪುರಾಣ ಕೃತಿಮ ಪ್ರಮೇಯಂ. ಕೃಷ್ಣ ದೇವಕಿ ವಸುದೇವರಿಗೆ ಮಗನಾಗಿ ಹುಟ್ಟಿದ್ದಾನೆ ಅಂತ ಹೇಳುವವರು ಒಂದು ಸರತಿ ಕೃಷ್ಣಾವತಾರದ ಚಿಂತನೆ ಮಾಡಿ. ಕೃಷ್ಣ ಹೇಗೆ ಬಂದಿದ್ದಾನೆ ಹೇಳಿ? ಆ ರೋಹಿಣಿ ನಕ್ಷತ್ರ, ಅಷ್ಟಮಿ ಅರ್ಧರಾತ್ರಿ, ಚಂದ್ರೋದಯದ ಕಾಲ, ಆ ಸಂದರ್ಭದಲ್ಲಿ ಕೃಷ್ಣನಾಗಿ ಅವನು 16 ವರ್ಷದ ತರುಣನಾಗಿ ಪ್ರಕಟನಾಗಿದ್ದಾನೆ. ಎಲ್ಲ ಆಭರಣಗಳನ್ನು ಧಾರಣೆ ಮಾಡಿಕೊಂಡು ಪೀತಾಂಬರವನ್ನು ಉಟ್ಟುಕೊಂಡು ಬಂದಿದ್ದಾನೆ. 16 ವರ್ಷದ ತರುಣನನ್ನ ಯಾವ ತಾಯಿ ಹೆರ್ತಾಳೆ ಹೇಳಿ? ಯಾವ ತಾಯಿ ತಾನೇ ಅಷ್ಟು 16 ವರ್ಷದ ತರುಣನನ್ನ ಮಗನನ್ನಾಗಿ ಹಡಿಲಿಕ್ಕೆ ಸಾಧ್ಯ ಇದೆ? ಅವನು 16 ವರ್ಷದವನಾಗಿದ್ದ ಇಲ್ಲ, ಮಗುವಾಗಿದ್ದಾನಲ್ಲ. ಮಗುವಾಗಿದ್ದು ಯಾವಾಗ? ಅವನು ತರುಣನಾಗಿ ನಿಂತುಕೊಂಡಿದ್ದಾನೆ. ಇವರು ಸ್ತೋತ್ರ ಮಾಡಿದರು, ಸ್ತೋತ್ರ ಎಲ್ಲ ಮಾಡಿದರು, ಹಾಗೆ ತರುಣನಾಗಿಯೇ ನಿಂತಿದ್ದ. ಭಯ ಆಗೋಯ್ತು ಅವರಿಗೆ. ಅವ್ರು ಆಮೇಲೆ ಕೇಳ್ಕೊಳ್ತಾರೆ, ದಯಮಾಡಿ ನೀನು ಶಿಶುರೂಪವನ್ನು ಸ್ವೀಕಾರ ಮಾಡ್ತೀಯಾ ಅಂತ ಕೇಳ್ಕೊಳ್ತಾರೆ. ಯಾರು? ದೇವಕಿ ವಸುದೇವರು. ಹೌದಾ, ತಥಾಸ್ತು ಅಂತ ಇವನು ವರ ಕೊಡ್ತಾನೆ. ವರ ಕೊಟ್ಟು ಇವನು ಶಿಶುರೂಪವನ್ನು ಸ್ವೀಕಾರ ಮಾಡ್ತಾ ಇದ್ದಾನೆ. ಹೀಗೆ ತಾನೇ ತನ್ನ ಇಚ್ಛೆಯಿಂದ ಅವರ ಪ್ರಾರ್ಥನೆಯನ್ನು ಮನ್ನಿಸಿ ಶಿಶುರೂಪವನ್ನು ಸ್ವೀಕಾರ ಮಾಡಿದವನು ತರುಣನಾಗಿ 16 ವರ್ಷದ ಯುವಕನಾಗಿ ಪ್ರಕಟನಾಗಿರುವಂತಹ ವ್ಯಕ್ತಿ ಇವರಿಗೆ ಮಗನಾಗಿದ್ದಾನೆ ಅಂತ ಯಾವ ಯುಕ್ತಿಯಿಂದ ಹೇಳಲಿಕ್ಕೆ ಸಾಧ್ಯ? ಯಾವ ಆಧಾರದಿಂದ ಹೇಳಲಿಕ್ಕೆ ಸಾಧ್ಯ? ಯದೀಹ ಜಾತೋ ವಸುದೇವ ವೀರ್ಯಾತ್ ತದಾ ಕುತಸ್ತಸ್ಯ ವಿಭೂಷಣಾನಿ ವರಾಂಬರಂ ಕೌಸ್ತುಭರತ್ನ ಮುದ್ಯತ್ ಸುದರ್ಶನಂ ಶಂಖಗದಾದಿಜಾತಂ. ತಂದೆಯಿಂದ ಹುಟ್ಟಿದ್ದಾನೆ, ತಾಯಿಯಿಂದ ಹುಟ್ಟಿದ್ದಾನೆ, ಹೀಗೆ ಆ ಸ್ತ್ರೀಪುಂ ಸಂಯೋಗದಿಂದ ಹುಟ್ಟಿದ್ದಾನೆ ಅಂತ ಹೇಳಬೇಕು ಅಂತಂದರೆ ಸ್ತ್ರೀಪುಂ ಸಂಯೋಗದಿಂದ ಶಿಶುವಿನ ಶರೀರ ಬಂದೀತೆ ಹೊರತಾಗಿ ಆಭರಣಗಳು ಬರಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಕೃಷ್ಣ ಬರುವಾಗಲೇ ಕೌಸ್ತುಭ ಮಣಿಯನ್ನು ಹೊತ್ತು ಬಂದಿದ್ದಾನೆ. ಬ್ರಹ್ಮದೇವರು ಅದಕ್ಕೆ ಅಭಿಮಾನಿಗಳು. ಬ್ರಹ್ಮದೇವರೇ ಒಂದು ರೂಪದಿಂದ ಕೌಸ್ತುಭ ಮಣಿಯಾಗಿ ಪರಮಾತ್ಮನ ಕಂಠದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಚಕ್ರ, ಶಂಖ, ಗದಾ, ಪದ್ಮಗಳ ಧಾರಣೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾನೆ. ಪೀತಾಂಬರವನ್ನು ಉಟ್ಕೊಂಡು ಬರ್ತಾ ಇದ್ದಾನೆ. ಕಾಲಿನಲ್ಲಿ ಆಭರಣ ಇದೆ, ತಲೆ ಮೇಲೆ ಆಭರಣ ಇದೆ, ಆ ಭವ್ಯವಾಗಿರುವಂತಹ ಕಿರೀಟವನ್ನು ಹೊತ್ತು ಬಂದಿದ್ದಾನೆ. ಇಂತಹ ಆಭರಣಗಳನ್ನು ಯಾವ ತಂದೆ ತಾಯಿ ತಾನೇ ಪಡೀಲಿಕ್ಕೆ ಸಾಧ್ಯ ಇದೆ? ಒಂದು ವೇಳೆ ಹೇಗಾಗಿದ್ದರೆ ಎಲ್ಲರೂ ಕೂಡ ಸಂತಾನವನ್ನು ನಿಲ್ಲಿಸ್ತಾ ಇರಲಿಲ್ಲ, ಇನ್ನಷ್ಟು ಸಂತಾನಗಳನ್ನು ಪಡೀತಾ ಇದ್ರು. ಯಾಕೆ ಅಂತಂದರೆ ನಮ್ಮಲ್ಲೇ ಮುತ್ತು ರತ್ನಗಳು, ಬಂಗಾರ, ಇದೆಲ್ಲ ಆಭರಣಗಳು ಬರ್ತವೆ ಅಂತ ಅನ್ನೋ ದೃಷ್ಟಿಯಿಂದ. ಆದರೆ ಹಾಗಿಲ್ಲ ನೋಡಿ ವ್ಯವಸ್ಥೆ. ಹಾಗೆ ಯಾವ ಆಭರಣಗಳು ಕೂಡ ಗರ್ಭದಿಂದ ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇಂತಹ ಆಭರಣಗಳನ್ನು ಹೊತ್ತು ಬಂದಿರುವಂತಹ ಶ್ರೀಕೃಷ್ಣ ಹೇಗೆ ತಾನೇ ದೇವಕಿ ವಸುದೇವರಿಗೆ ಶಿಶುವಾಗಲಿಕ್ಕೆ ಸಾಧ್ಯ ಅಂತಾರೆ ವಾದಿರಾಜರು. ಇನ್ನೂ ಸೊಗಸಾಗಿರುವ ಅನೇಕ ಯುಕ್ತಿಗಳನ್ನು ಹೇಳ್ತಾರೆ. ಕೃಷ್ಣ ಅವನು ಪ್ರಕಟನಾದದ್ದೇ ಹೊರತಾಗಿ ಅವನು ಹುಟ್ಟಿದ್ದಲ್ಲ ಅನ್ನೋದನ್ನು ನಿರೂಪಿಸ್ತಾರೆ. ಅದರ ಚಿಂತನೆಯನ್ನು ಕೃಷ್ಣ ಮಧುರೆಯಿಂದ ನಂದಗೋಕುಲಕ್ಕೆ ಹೋಗುವಂತಹ ಚಿತ್ರಣವನ್ನು
ನಾಳೆ ಗಮನಿಸೋಣ, ಮುಂದಿನ ಸಂಚಿಕೆಯಲ್ಲಿ ಗಮನಿಸೋಣ ಅಂತ ಹೇಳ್ತಾ ಇವತ್ತಿನ ಕಥಾಭಾಗವನ್ನು ವಾದಿರಾಜ ಗುರುವಂತರ್ಯಾಮಿಯಾಗಿರುವಂತಹ ಹಯವದನಾಭಿನ್ನನಾಗಿರುವ ಶ್ರೀಕೃಷ್ಣನ ಪಾದಕಮಲಗಳಲ್ಲಿ ಅರ್ಪಿಸ್ತಾ ಭಕ್ತಿಸುಧಾ ಜ್ಞಾನವಾಹಿನಿಯ ಎಲ್ಲ ಕೇಳುಗರಿಗೂ ಕೂಡ ಕೃಷ್ಣ ಇಂತಹ ಚಿಂತನೆಯನ್ನು ದಯಪಾಲಿಸಲಿ, ದೇವರ ಬಗ್ಗೆ ಸ್ಪಷ್ಟತೆಯನ್ನು ದಯಪಾಲಿಸಲಿ, ಬಗೆ ಬಗೆಯ ಹೊಸ ಹೊಸ ಯುಕ್ತಿಗಳನ್ನು ಆಲೋಚನೆ ಮಾಡುವಂತಹ ಶಕ್ತಿಯನ್ನು ನಮಗೆ ದಯಪಾಲಿಸಲಿ ಅಂತ ಪ್ರಾರ್ಥಿಸ್ತಾ ಎರಡು ಮಾತನ್ನು ಶ್ರೀ ಗುರು ಮಧ್ವೇಶ ಅರ್ಪಣ.